ಅವರ ಜೀವನಾನುಭವ ಅಂದರೆ 70 ವರ್ಷದ ಅರಿಯದಲ್ಲೂ ಕೂಡ ದಿನ ಇಡೀ ಖುಷಿಯಾಗಿ ಕೆಲಸ ಮಾಡ್ತಾರೆ. ಅದನ್ನ ನೋಡಿ ಅಂದರೆ ಅನಿಸಿದ್ದು ನನಗೆ ನಾರ್ಮಲ್ ಲೈಫ್ ಈಸ್ ಹೆಲ್ದಿ ಅಂತ. ಈ ಹೆಲ್ತ್ ಕಾನ್ಷಿಯಸ್ ಅನ್ನೋದೆಲ್ಲ ಏನೂ ಇಲ್ಲ. ನಾರ್ಮಲ್ ಆಗಿ ಜೀವನ ಮಾಡಿದ್ರೆ ಅದೇ ಹೆಲ್ದಿ. ಅಂದರೆ ಈಗ ನೋಡ್ರಿ, ನೀವು ಬಂದಿದ್ದೀರಾ, ಇಲ್ಲಿ ನೋಡ್ತೀರಾ 4 ಜನನ, ಗೊತ್ತಾಗುತ್ತೆ. ಅಟ್ಲೀಸ್ಟ್ ನಾವು ನಿಂತಲ್ಲೇ ಎಲ್ಲ ಬರಬೇಕು ಅನ್ಕೋತೀವಿ, ತಪ್ಪು. ಸ್ವಲ್ಪ ಪಯಣಿಸಿ ನೋಡಬೇಕು. ನಮಗಿಂತ ಕಷ್ಟಪಡೋರು, ನಮಗಿಂತ ದುಃಖದ ಪರಿಸ್ಥಿತಿಲಿರೋರು, ಅವ್ರನ್ನೇನು ಉಪಚರಿಸೋದು ಬೇಡ, ಸ್ಪರ್ಶಿಸೋದು ಬೇಡ, ದರ್ಶಿಸಿ ಬಂದರೆ ಸಾಕು. ನಮ್ಮ ಬದುಕಿನ ಬೆಲೆ ನಮಗೆ ಗೊತ್ತಾಗುತ್ತೆ. ನಾವು ಬಿಡ್ತಾ ಹೋಗೋದೆಲ್ಲ ಹತ್ಕೊಂತ ಹೋಗ್ತಾ ಇರೋದೇ ಜೀವನ ಆಗ್ತಾ ಹೋಗುತ್ತೆ. ಬಿಡ್ತಾ ಹೋದರೆ ಏನು ಇರಲ್ಲ, ಬಿಟ್ಟು ಹೋಗೋದಿದ್ದೇ ಇರುತ್ತೆ ಜೀವನ ಆದಮೇಲೆ. ಆದರೆ ಇದ್ದಾಗ ಅದು ಏನೋ ಒಂದು ಹೇಳ್ತಾರಲ್ಲ, ಇದ್ದಾಗ ಅಂದರೆ ಈಗ ಒಂದು ಹೆಣಕ್ಕೆ ಶೃಂಗಾರ ಮಾಡ್ತಾರೆ, ಆದರೆ ಬದುಕಿಗೆ ಶೃಂಗಾರ ಮಾಡಬೇಕಾಗಿರೋದು. ಹೆಣಕ್ಕೆ ಶೃಂಗಾರ ಮಾಡೋದು ಬೇಕಾಗಿಲ್ಲ, ಬದುಕನ್ನ ಶೃಂಗಾರ ಆಗಿ ಮಾಡೋದು ಉತ್ತಮ ಇರುತ್ತೆ. ಬರ್ರಿ ಬೀಗ್ರ, ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯಾರಿಕೆಯಿಂದ ಹಂಗ ಆಗ್ಲೇವಾ? ಇಬ್ಬರಿಗೆ ನಮಸ್ತೆ. ನಮಸ್ತೆ. ಓಕೆ, ಸರ್ ಅಂತ ಪರಿಚಯ ಆಗಿದ್ದಾರೆ. ಮೇಡಮ್, ನಿಮ್ಮ ಪರಿಚಯ? ನಾನು ಇವ್ರ ಮನೆಯವರು, ಈ ಮನೆ ಸೊಸೆ ಸೌಮ್ಯ ಕಡ್ಲಿ, ವೃತ್ತಿಯಲ್ಲಿ ವೈದ್ಯಳು. ನೀವು ಈ ಮನೆ ಸೊಸೆ ಅಂತ ಹೇಳ್ಕೊಳ್ಳೋದಕ್ಕೆ ಎಷ್ಟು ಹೆಮ್ಮೆ ಇದೆ? ತುಂಬಾ ಹೆಮ್ಮೆ ಇದೆ. ಹೆಮ್ಮೆಯಿಂದ ಹುಮ್ಮಸ್ಸಿನಿಂದ ಹೇಳ್ಕೊತೀನಿ ಈ ಮನೆ ಸೊಸೆ. ಓಕೆ. ಬಟ್ ನಿಮ್ಮ ತವ್ರ ಮನೆ ಮೇಡಮ್? ಶಿವಮೊಗ್ಗ ಹತ್ರ ಒಂದು ಹಳ್ಳಿ. ನಿಮ್ದು ಏನೋ ಈ ಥರ ತುಂಬ ಕುಟುಂಬನ? ಅಲ್ಲ ಅಲ್ಲ ಅಲ್ಲ, ನ್ಯೂಕ್ಲಿಯರ್ ಫ್ಯಾಮಿಲಿ. ಓಕೆ, ಹೌದಾ? ಮತ್ತು ಹಂಗಾರ ಬಹಳ ಚೇಂಜಸ್ ನೀವು ನೋಡಿದ್ದೀರಿ. ಏನ್ ನಿಮ್ಗೆ ಮೊದಲನೇದು ಕಂಡಿದ್ದಿ ತುಂಬ ಕುಟುಂಬದಲ್ಲಿ? ನನಗನ್ಸೋದು ನ್ಯೂಕ್ಲಿಯರ್ ಫ್ಯಾಮಿಲಿಯಲ್ಲಿ ತುಂಬಾ ನೀರಸವಾಗಿ ಬದುಕ್ತಿರ್ತೀವಿ. ಇಲ್ಲಿ ತುಂಬಾ ರಸ ತುಂಬಿದೆ. ಓಕೆ. ಬಟ್ ಅಡ್ಜಸ್ಟ್ ಆಗೋದಕ್ಕೆ ಟೈಮ್ ತಗೋತಾ? ಹೊಂದಾಣಿಕೆ ಅದೇ ಬದುಕಲ್ವಾ. ಇನ್ನೊಬ್ರ ಜೊತೆ ಹೊಂದ್ಕೊಳ್ಳೋದೇ ಬದುಕು ಅನ್ನೋದು ಗೊತ್ತಾಗಿದ್ದೆ ಇಲ್ಲಿ ಬಂದ್ಮೇಲೆ. ಕಿರೀಟ ಹೊತ್ಕೊಂಡು ಓಡಾಡ್ತಿರ್ತೀವಿ ನಾವು, ಓದ್ದವ್ರೆಲ್ಲ. ಹೌದೌದು. ನಾವೇನೋ ಸ್ಪೆಷಲ್, ಓದ್ಲಾರ್ದವ್ರೆಲ್ಲ ಏನೂ ಉಪಯೋಗ ಇಲ್ಲ ಅನ್ನೋ ಪರಿಸ್ಥಿತಿ, ಮನೋಭಾವನೆ ಇರುತ್ತೆ ಅಂತ ಅನ್ಕೊಂಡಿವಿ. ನೀವು ಯಾವ ಥರ ನೋಡ್ತೀರಿ ಕೃಷಿ ಕುಟುಂಬನ? ಅಂದರೆ ನಮ್ಮದು ನಾಲೆಜ್ ಬೇಸ್ ಆಗಬಾರ್ದು ಸರ್. ಯಾವಾಗಲೂ ನಮ್ಮ ವಿದ್ಯೆ ಯಾವಾಗಲೂ ನಾಲೆಜ್ ಬೇಸ್ ಅಂತ ತೊಗೊಂಡ್ಬಿಡ್ತೀವಿ ನಾವು. ಅಂದರೆ ಇದು ರಿಸರ್ಚ್ ಆಯಿತು, ಈ ಸೈಂಟಿಫಿಕ್ ಇದಾಯಿತು, ಅದ್ರ ಮೇಲೆ ನಮ್ಮದು ಒಂದು ಕನ್ಕ್ಲೂಷನ್ ಇರುತ್ತೆ. ಬಟ್ ಅದೊಂದೇ ಸಾಕಾಗಲ್ಲ ಅನಿಸುತ್ತೆ. ಇಲ್ಲೆಲ್ಲ ಅನುಭವಸ್ಥರು, ಅವ್ರ ಅನುಭವ ತುಂಬ ಹೇಳುತ್ತೆ ನಮಗೆ. ಅವರ ಜೀವನಾನುಭವ ಅಂದರೆ 70 ವರ್ಷದ ಅರಿಯದಲ್ಲೂ ಕೂಡ ದಿನ ಇಡೀ ಖುಷಿಯಾಗಿ ಕೆಲಸ ಮಾಡ್ತಾರೆ. ಅದನ್ನ ನೋಡಿ ಅಂದರೆ ಅನಿಸಿದ್ದು ನನಗೆ ನಾರ್ಮಲ್ ಲೈಫ್ ಈಸ್ ಹೆಲ್ದಿ ಅಂತ. ಈ ಹೆಲ್ತ್ ಕಾನ್ಷಿಯಸ್ ಅನ್ನೋದೆಲ್ಲ ಏನೂ ಇಲ್ಲ. ನಾರ್ಮಲ್ ಆಗಿ ಜೀವನ ಮಾಡಿದ್ರೆ ಅದೇ ಹೆಲ್ದಿ. ನಮ್ದೆಲ್ಲ ಏನಾಗುತ್ತೆ, ಒಂದು ಅತಿ ಆಗುತ್ತೆ. ಸೊ ಒಂದು ಅತಿ ಆದಾಗ ಇನ್ನೊಂದನ್ನು ಬಿಡಬೇಕಾಗುತ್ತೆ. ಒಂದನ್ನ ಅತಿ ಮಾಡಿದಾಗ ಇನ್ನೊಂದನ್ನು ಬಿಡಬೇಕಾಗುತ್ತೆ. ಎಲ್ಲದೂ ಬ್ಯಾಲೆನ್ಸ್ ಅಲ್ಲಿ ಇದ್ರೆ ನಾರ್ಮಲ್ ಲೈಫ್ ಹೆಲ್ದಿಯಾಗಿ ನಡ್ಕೊಂಡು ಹೋಗುತ್ತೆ. ಚಿತ್ತ, ದೃಷ್ಟಿ, ಭಾವ, ಕಾರ್ಯ ಎಲ್ಲ ಸಮವಾಗಿ ನಡೀತಾ ಇದ್ರೆ ಕಾಯಿಲೆನೇ ಬರೋಲ್ಲ. ಅವೆಲ್ಲ ಸ್ಟ್ರೆಸ್ಸು, ಡಿಪ್ರೆಷನ್ ಎಲ್ಲ ನಾವಾಗಿ ತಂದ್ಕೊಳ್ಳೋ ಮಹಾಮಾರಿಗಳು. ಹತ್ರ ಬಿಡದೇ ಇದ್ರೆ ಒಳಗೂ ಬರಲ್ಲ, ನಾವು ಬಿಡದೇ ಇದ್ರೆ. ಅದನ್ನ ಅವರಿಂದ ನೋಡಿ ಕಲ್ತಿದ್ದು. ಅದೊಂಥರ ಚೇರು ತಲೆ ಮೇಲೆ, ಅಂದ್ರೆ ಕುತ್ಕೊಳ್ಳೋಕಷ್ಟೇ ಇದ್ರೆ ಚಂದ. ಅದನ್ನೇ ನಾವು ತಲೆ ಮೇಲೆ ಹೊತ್ಕೊಂಡು ತಿರುಗ್ತಾ ಇರ್ತೀವಿ. ನಾನು ಅಂದ್ರೆ ಅಹಂಕಾರ ಇರುತ್ತೆ, ನಾನು ಓದಿದವಳು ಆ ಥರದ್ದು. ಅಂದರೆ ಕಲಿಸ್ತು ಇಲ್ಲಿ ಬಂದಮೇಲೆ, ದಟ್ ಈಸ್ ನಾಟ್ ಲೈಫ್ ಅಂತ. ಸೊ ನಿಮಗೆ ಏನು ನೋಡ್ತೀರಿ ನೀವು? ಯಾವುದು? ನಾ ಫಿಸಿಷಿಯನ್. ಸಕ್ಕರೆ ಕಾಯಿಲೆ, ಹೃದಯ ಸಂಬಂಧಪಟ್ಟ ಕಾಯಿಲೆ, BP, ಜನರಲ್ ಜ್ವರ, ಜನರಲ್ ಫಿಸಿಷಿಯನ್. ಈಗ ನೀವು ಗಮನಿಸ್ದಂಗೆ ಅವ್ರ ಲೈಫ್ ಸ್ಟೈಲ್ ನಿಂದ ಕಾಯಿಲೆಗಳು ಬರುತ್ತಾ, ಅಥವಾ ಅಟ್ಯಾಚ್ಮೆಂಟ್ ಕಳ್ಕೊಂಡ್ಬಿಟ್ಟಿದ್ದಾರೆ, ಎಲ್ಲ ಅವರೇ ತಂದ್ಕೊಂತಾರ, ಒಂಟಿತನ ಕಾಡ್ತಾ ಇದೆಯಾ? ಆ ಥರದ ಸಮಸ್ಯೆಗಳು ಇದೆಯಾ ಮನುಷ್ಯರಿಗೆ? ಅಂದರೆ ಎಲ್ಲ ರೋಗಗಳು ಶುರುವಾಗೋದು ಮನೋಮಯ ಕೋಶದಿಂದ. ಅಲ್ಲಿಂದ ಕಾಯಿಲೆ ಉಗಮ ಸ್ಥಾನ ಸರ್ ಅದು. ಅದನ್ನ ನಾವು ಚೆನ್ನಾಗಿ ಇಟ್ಕೋಬೇಕು. ಅಲ್ಲಿ ಫಸ್ಟ್ ಶುರುವಾಗಿ ಆಮೇಲೆ ಅನ್ನಮಯ ಕೋಶಕ್ಕೆ ಬರುತ್ತೆ ಅದು. ಸೊ ನಾವು ತುಂಬ ಜನ ಪೇಷಂಟ್ಸ್ನ ನೋಡ್ತೀನಿ, ತುಂಬ ದಪ್ಪ, ಎಲ್ಲ ರಿಸ್ಕ್ ಫ್ಯಾಕ್ಟರ್ಸು ಇರುತ್ತೆ. ಆದರೂ ಅವ್ರಿಗೆ ಡಯಾಬಿಟೀಸ್ ಇರಲ್ಲ, ಹೈಪರ್ ಟೆನ್ಷನ್ ಇರಲ್ಲ. ಯಾಕಂದರೆ ಅವ್ರ ಮನಸ್ಸಿಂದ ಚಿತ್ತಶುದ್ಧಿ ಇರುತ್ತೆ, ಅಟ್ಲೀಸ್ಟ್ ತಕ್ಕ ಮಟ್ಟಿಗಾದರೂ.
ಆಮೇಲೆ ಇನ್ನೂ ಕೆಲವರು ಬರ್ತಾರೆ ತುಂಬ ತೆಳ್ಳಗಿರ್ತಾರೆ, ಏನೂ ರಿಸ್ಕ್ ಫ್ಯಾಕ್ಟರ್ಸ್ ಇರಲ್ಲ, ಆದರೂ ಎಲ್ಲ ಇರುತ್ತೆ. ಸೊ ಇಲ್ಲಿ ಇರಲ್ಲ, ಅಂದರೆ ಚಿತ್ತಶುದ್ಧಿ ಇರೋದಿಲ್ಲ. ಏನೇನು ಅನ್ನೆಸೆಸರಿ ಸ್ಟ್ರೆಸ್ಸು ತಂದ್ಕೋತಾರೆ ತಮಗೆ ತಾವೇ. ಹೌದು, ನಾವೇ ತಂದ್ಕೊಳ್ಳೋದದು. ಆ ಸ್ಟೇಜ್ ರೀಚ್ ಆಗೋ ತನಕ ಬಿಡಲೇಬಾರ್ದು. ಅಂದರೆ ಈಗ ನೋಡ್ರಿ, ನೀವು ಬಂದಿದ್ದೀರಾ, ಇಲ್ಲಿ ನೋಡ್ತೀರಾ 4 ಜನನ, ಗೊತ್ತಾಗುತ್ತೆ. ಅಟ್ಲೀಸ್ಟ್ ನಾವು ನಿಂತಲ್ಲೇ ಎಲ್ಲ ಬರಬೇಕು ಅನ್ಕೋತೀವಿ, ತಪ್ಪು. ಸ್ವಲ್ಪ ಪಯಣಿಸಿ ನೋಡಬೇಕು. ನಮಗಿಂತ ಕಷ್ಟಪಡೋರು, ನಮಗಿಂತ ದುಃಖದ ಪರಿಸ್ಥಿತಿಲಿರೋರು, ಅವ್ರನ್ನೇನು ಉಪಚರಿಸೋದು ಬೇಡ, ಸ್ಪರ್ಶಿಸೋದು ಬೇಡ, ದರ್ಶಿಸಿ ಬಂದರೆ ಸಾಕು. ನಮ್ಮ ಬದುಕಿನ ಬೆಲೆ ನಮಗೆ ಗೊತ್ತಾಗುತ್ತೆ. ಓಕೆ, ಬಟ್ ಸರಳ ಇದೆ, ನಾವು ಅದನ್ನ ದೊಡ್ಡದು ಕಾಂಪ್ಲಿಕೇಟ್ ಮಾಡ್ಕೋತೀವಿ. ಮಾಡ್ಕೊಂಡಿದ್ದೀವಿ. ಹೌದೌದು. ಯಾವ್ದಿಂದ ಓಡ್ತಾ ಇದೀವಿ ಹಾಗಾದ್ರೆ? ಅದೇ ಹಣದಿಂದ. ಯಾವಾಗ ಹಣಕ್ಕೆ ಪ್ರಾಮುಖ್ಯತೆ ಕೊಟ್ಟವೋ, ಈ ಭಾವ ಸಂಬಂಧಗಳು ಎಲ್ಲ ಏನಂತಾರೆ ಬಿಟ್ಟು ಹೋಗ್ತಾ ಹೋದ್ವು. ಹಣದಿಂದ ಓಡಿದ್ದೇ ಬಂದಿದ್ದು, ಆವಾಗಲೇ ಸಂಕಷ್ಟಗಳು ಶುರುವಾಗಿದ್ದು ಹಣಕ್ಕೆ ಪ್ರಾಮುಖ್ಯತೆ ಕೊಟ್ಟಾಗಿನಿಂದ. ಮನಸ್ಸಿನ ಆಸೆ ಅಂದರೆ ಹೊಟ್ಟೆ ಆಸೆ ಪೂರೈಸ್ಬೋದು, ಕೈಗಳ ಆಸೆ, ಮನಸ್ಸಿನ ಆಸೆ ತುಂಬಾ ದೊಡ್ಡದು ಮಾಡ್ಕೊಂಡ್ಬಿಟ್ಟಿದ್ದೀವಿ. ಅದು ಹಸಿವು. ಹಿಂಗಲ್ಲ, ಅದು ಎಷ್ಟು ಕೊಟ್ಟರು ನಾವೇ ತೃಪ್ತಿ ಪಡ್ಕೋಬೇಕು. ಅಂದರೆ ಹಣದ ವಿಷಯದಲ್ಲಿ ಹೇಳಿದ್ದು. ಮೋಸ್ಟ್ಲಿ ನಾನು ಇದನ್ನ ಗಮನಿಸ್ತಾನೆ ಇದ್ದೀನಿ, ಯಾರೊಬ್ರು ಬಾಯಲ್ಲಿ ದುಡ್ಡಿನ ವಿಚಾರ ಮಾತಾಡಿಲ್ಲ, ಅವ್ರಿಗೆ ಗೊತ್ತೂ ಇಲ್ಲ ಅವ್ರಿಗೆ. ಹೌದು, ಕೆಲಸ ಆಯ್ತು, ಏನ್ರಪ್ಪ ನೀನು ಎಷ್ಟು ದುಡಿತಿದ್ರೆ ನನಗೆ ಗೊತ್ತಿಲ್ಲ, ಕೆಲಸ ಮಾಡ್ತೀವಿ ಅಷ್ಟೇ. ಏನೇನು ಕಾರ್ಯ ಕೆಲಸಗಳಾಗ್ಬೇಕು ಅದು ಆಗ್ತಿದೆ, ಅದು ಕಾಣಬೇಕು ನಿಜ. ಅದಕ್ಕೆ ಅವ್ರಿಗೆ ಕಾಯಿಲೆ ಇಲ್ಲ ಸರ್. BP, ಶುಗರು, ಯಾವ ಮನೋರೋಗನೂ ಇಲ್ಲ. 70ರಲ್ಲೂ ಇಷ್ಟು ದುಡಿತಾರೆ. ಇವಾಗ ಎಲ್ಲಿ 30ರವರು ಅವರಷ್ಟು ದುಡಿಯಲ್ಲ. ಮೊದಲನೇ ಸರಿ ನಿಮ್ಗೊಂದು ಪ್ರಪೋಸಲ್ ಈ ತರ ಬರುತ್ತೆ, ನಿಮ್ಗೆ ದೊಡ್ಡದೊಂದು ಮನೆತನ, ಕಡ್ಲಿ ಕೃಷಿ ಮನೆತನ ಅಂದಾಗ ಏನ್ ನೋಡ್ತಿರ್ತೀರಿ? ನಾನು ಮನೆತನ ಎಲ್ಲ ಅಷ್ಟು ನಿಜ, ಟು ಬಿ ಫ್ರ್ಯಾಂಕ್, ನಾನು ಬರೀ ಇವ್ರನ್ನಷ್ಟೇ ನೋಡಿದ್ದು. ಮನೆತನ ಎಲ್ಲ ಯೋಚನೆ ಮಾಡಿ ಅಷ್ಟೊಂದು ಹುಡುಗನ್ನಷ್ಟೇ ನೋಡಿದ್ದು. ಜಾಸ್ತಿ ಬಂದ್ಮೇಲೆನೆ ನನಗೆ ಅದೇ ಹೇಳಿದ್ನಲ್ಲ, ಬಂದ್ಮೇಲೆ ನಾನು ಜಾಸ್ತಿ ಕಲ್ತಿದ್ದು. ಅದೆಲ್ಲ ವಿಚಾರ ತಲೆಯಲ್ಲಿ ಹಿಡ್ಕೊಂಡು ಬಂದಿದ್ದಂತೂ ಅಲ್ಲ. ಈಗ ನಿಮ್ಮ ಮಕ್ಕಳು, ನಿಮ್ಮ ಜನರೇಷನ್ ಇದನ್ನ ನೋಡ್ತಿದ್ದಾರೆ, ಅವ್ರದ್ದೇನಿದೆ ಅಭಿಪ್ರಾಯ? ಅವ್ರೇನಂತಾರೆ? ಅವ್ರಿಗೆ ಖುಷಿ ಇದೆ, ಇಲ್ಲಿ ಆರಾಮಾಗಿದ್ದಾರೆ. ಅಂದ್ರೆ ಇಂಗ್ಲಿಷಲ್ಲಿ ಒಂದು ಪ್ರೊವರ್ಬ್ ಇದೆ ಅಲ್ಲ ಸರ್, ಇಟ್ ಟೇಕ್ಸ್ ಅ ವಿಲೇಜ್ ಟು ರೇಸ್ ಅ ಚೈಲ್ಡ್ ಅಂತ. ನ್ಯೂಕ್ಲಿಯರ್ ಫ್ಯಾಮಿಲಿಯಲ್ಲಿ ಆಗೋದಿಲ್ಲ ಅದು. ಏನು ಅವರೇ 4 ಜನ, ಇಲ್ಲಾದ್ರೆ ಎಲ್ಲರೂ ಇರ್ತಾರೆ. ಅಜ್ಜಿ, ಅಜ್ಜ, ಚಿಕ್ಕಪ್ಪ, ಕಾಕ, ಕಕ್ಕಿ ಎಲ್ಲ ಇಡೀ ಊರಿಗೆ ಅಡ್ಡಾಡ್ಕೊಂಡು ಬರ್ತಾನೆ. ಸಾಧ್ಯವಾದಷ್ಟು ಇಲ್ಲಿ ಬಿಟ್ಟಿರ್ತೀವಿ, ಶಾಲೆಗೆ ಹೋಗುವಾಗ ಅಲ್ಲೇ ಇರ್ತಾನೆ. ಆದರೂ ಆದಷ್ಟು ಇಲ್ಲೇ ಅವ್ನು ಕಲಿಯೋದು ಜಾಸ್ತಿ ಬದುಕನ್ನ. ಶಾಲೆಗಳು ಏನು ಅಲ್ಲೇನು ಕಲಿಯೋದಿಲ್ಲ, ಬರೀ ಅಂಕಗಳು, ಮೌಲ್ಯಮಾಪನ ಅಷ್ಟೇ. ಬದುಕನ್ನು ಕಲಿಯೋದಿಲ್ಲೇ. ಅಂದರೆ ಅವನು ಈಗ ರಜೆ ಬಂತಂದ್ರೆ ಅಲ್ಲಿರ್ಲಿಕ್ಕೆ ರೆಡಿ ಇರಲ್ಲ ಸರ್. ಏನು ಎಕ್ಸಾಮ್ ಮುಗಿದು 12-1 ಗಂಟೆ ಆಗಿರುತ್ತೆ. ಆಗಲೇ ಬೆಳಗ್ಗೆನೇ ಪ್ರಾಮಿಸ್ ಮಾಡ್ಕೊಂಡು ಕರ್ಕೊಂಡು ಹೋಗ್ಬಿಟ್ಟಿರ್ತಾನೆ, ನಾನು ಈಗ ಬರತ್ಲೇ ಊರಿಗೆ ಕಳಿಸ್ಬೇಕು ಅಂತ. ಇಬ್ಬರಾದ್ರೂ ಅಷ್ಟೇ ಸರ್, ಊರಿಗೆ ಹೋಗ್ಬೇಕು ಅಷ್ಟೇ. ಇಲ್ಲಿ ಬಂದವರಿಗೆ ಬದುಕನ್ನು ನೋಡ್ತಾ ಇದ್ದಾರೆ ಸರ್, ಅವ್ರು ಮಾಡೋದು ನೋಡ್ತಿದ್ದಾರೆ. ಅವರಿಗೂ ಒಂದಿಷ್ಟು ಅನುಭವಗಳು ಆಗ್ತಾ ಹೋಗ್ತಿರ್ತವೆ. ಆಮೇಲೆ ಸಂಬಂಧಗಳಿಗೆ ಹೆಂಗೆ ಎಷ್ಟು ರೆಸ್ಪೆಕ್ಟ್ ಕೊಡಬೇಕು, ಎಲ್ಲರ ಜೊತೆ ಹೆಂಗೆ ಅಡ್ಜಸ್ಟ್ ಆಗಿರಬೇಕು, ಕಾಕ ಅಂದ್ರೇನು, ಕಕ್ಕಿ ಅಂದ್ರೇನು, ದೊಡ್ಡಪ್ಪ ಅಂದ್ರೇನು, ದೊಡ್ಡಮ್ಮ ಅಂದ್ರೇನು, ಅಜ್ಜ ಅಂದ್ರೇನು, ಅಜ್ಜಿ ಅಂದ್ರೇನು, ಸಣ್ಣಜ್ಜ, ದೊಡ್ಡಜ್ಜ, ಅವರೆಲ್ಲರೂ ಪ್ರೀತಿಗಳನ್ನು. ಅಂದರೆ ಈಗ ನ್ಯೂಕ್ಲಿಯರ್ ಫ್ಯಾಮಿಲಿಯಲ್ಲಿದ್ದರೆ 1 ಪ್ರೀತಿ 2 ಪ್ರೀತಿ ಸಿಗ್ಬೋದು, ಇಲ್ಲಿ 100 ಪ್ರೀತಿ ಸಿಗ್ತಾವೆ ಅವರಿಗೆ. ಆಮೇಲೆ ಎಲ್ಲ ಸಂಬಂಧಗಳು ಗೊತ್ತಿರ್ತವೆ. ಇಲ್ಲಿ ಬಿಟ್ಟು ಮನೆಯಿಂದ ಹೊರಗೆ ಹೋದರೆ, ಊರಲ್ಲೆಲ್ಲ ಹೋದರೆ ಅವರು ಸಂಬಂಧ ಇಲ್ಲಾಂದ್ರೂ ಕಾಕ, ಮಾವ, ಅಣ್ಣ, ಅಪ್ಪ ಈ ಥರ ಬದುಕು ನೋಡ್ತಾ ಇರ್ತಾರೆ ಅವರು. ಇಲ್ಲಿ ಬಿಟ್ಟು ಬೇರೆ ಮನೆಗೆ ಹೋಗಿರೋದು ನೋಡ್ತಾರೆ, ಬೇರೆಯವ್ರನ್ನೆಲ್ಲ ಮಾತಾಡ್ಸೋದು ಕಲಿತಿರ್ತಾರೆ, ತಾವಾಗೆ ಹೊಲಕ್ಕೆ ಹೋಗ್ತಿರ್ತಾರೆ. ಈಗ ಅವ್ರ ಜೊತೆಗೆ ಬೆಳಗಿಂದ ಸಾಯಂಕಾಲ ಮಟನೂ ಹೊಲಕ್ಕೆ ಹೋಗಿ ಅಡ್ಡಾಡಿ ಬರ್ತಾರೆ. ಬದುಕು ಏನಂತ ಗೊತ್ತಾಗ್ತಿರುತ್ತೆ. ಒಂದು ಗಿಡ ನೋಡ್ತಿರ್ತಾರೆ, ಮರ ನೋಡ್ತಿರ್ತಾರೆ, ಹೇಗೆ ಕಬ್ಬು ಬೆಳೀತಾರೆ, ಭತ್ತ ಹೆಂಗಿರುತ್ತೆ, ಯಾವ್ದ್ಯಾವ್ದು ಏನೇನು ಅಂತ ನೋಡ್ತಿರ್ತಾರೆ. ಈಗ ಟ್ಯಾಕ್ಟ್ರನ್ನ ರಿಪೇರಿ ಮಾಡ್ತಾ ಇದ್ರೆ ಅದನ್ನೂ ನೋಡ್ಕೊಂತ ಕೂತ್ಕೊಂಡಿರ್ತಾರೆ. ಅವರು ಹೆಲ್ಪ್ ಮಾಡೋಕ್ಕೆ ಹೋಗ್ತಾರೆ. ಹಾಗೆ ಅಂದರೆ ಒಂದು ನಿಲ್ಲಲ್ಲ. ಇಲ್ಲಿದ್ರೆ ಅನುಭವಗಳು ಭಾಳ ಇರ್ತವೆ. ಸಿಟಿಯಲ್ಲಿ ನಾವೀಗ ಏನೋ ಹೋಗಿ ಕೆಲಸ ಸೇರಿಸಿ ಕಲಿಸ್ಬೇಕಂದ್ರೂ ಕಷ್ಟ ಇರುತ್ತೆ. ಇಲ್ಲಿ ಅವ್ರು ಮಾಡಿನೇ ಕಲಿಯೋದು ಜಾಸ್ತಿ ಇರುತ್ತೆ. ಆದರೆ ಈಗ
ಬೇರೆ ಇದರಲ್ಲಿ ಹೆಂಗಿರುತ್ತೆ ಅಂದರೆ ಒಬ್ಬರು ದಲಾಲಿ ಅಂಗಡಿಗೆ ಕೆಲಸ ಮಾಡ್ಕೊಂಡ್ರೆ ಬೇರೆ ಮನೇಲಿ ಕೆಲಸಕ್ಕೆ ಅಂದರೆ ಬೇರೆ ಅಂಗಡಿಯಲ್ಲಿ ಕೆಲಸಕ್ಕೆ ಇಟ್ಟು ಅವ್ರ ಅಂಗಡಿಯಲ್ಲಿ ಆಮೇಲೆ ಇಟ್ಕೊಂತಾರೆ. ಇಲ್ಲಿ ಮನೇಲಿ ಇರೋರೇ ಕಲಿಸ್ತಾ ಹೋಗ್ತಾರೆ. ಇಲ್ಲಿ ಅಹಮ್ಮನ್ನು ಜೀರೋ ಮಾಡಲಿಕ್ಕೆ ಟ್ರೈ ಮಾಡ್ತಾನೆ ಹೋಗ್ತಿರ್ತಾರೆ. ಅಂದರೆ ಇಲ್ಲಿ ಸೀನಿಯಾರಿಟಿ ನಡೀತಾನೆ ಹೋಗ್ಬೇಕದು. ಅವ್ರು ಹೇಳಿದ್ದನ್ನು ಕೇಳ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ರೆ ಎಲ್ಲಾನು ಸುಖ ಆಗುತ್ತೆ ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ. ಅದ್ರ ಜೊತೆಗೆ ಎಲ್ಲರೂ ಅಷ್ಟರು ಸೇರಿ ಆಟ ಆಡ್ತಿರ್ತಾರೆ. ಅವರು ಅವರಿಗೆ ದಿನ ದಿನ ಬೇರೆ ಬೇರೆ ಥರದ್ದು ಊಟ ಸಿಗ್ತಿರುತ್ತೆ ಅವ್ರಿಗೆ. ಇಲ್ಲಿ ಇವ್ರಿಗೆಲ್ಲ ಅಂದರೆ ಭಾಳ ಜನ ಇದ್ದಾರೆ, ಪ್ರೀತಿ ಸಿಗ್ತಾ ಇರುತ್ತೆ ಇಲ್ಲಿ. ಅದ್ರ ಜೊತೆಗೆ ಮತ್ತೆ ಸುಮ್ಮನೆ ಎಲ್ಲ ಕಡೆಗೆ ಅಡ್ಡಾಡ್ತಿರ್ತಾರೆ. ಇಲ್ಲೆಲ್ಲ ಬೇರೆ ಬೇರೆ ಫಂಕ್ಷನ್ಗಳಿಗೆ ಹೋಗ್ತಿರ್ತಾರೆ. ಬಂದವರಿಗೆಲ್ಲ ಮಾತಾಡ್ಸೋದು ಹಿಂಗೆ. ಅಂದರೆ ಬದುಕಿಗೆ ಏನೇನು ಬೇಕೋ ಅದು ಮುಂದೆ ಓದಿದ ಮೇಲೇನೂ ಸಂಬಂಧ ಹೇಗಿರ್ಬೇಕು ಅನ್ನೋದೇ ಬೇಕಾಗುತ್ತೆ. ನಾವು ಬಿಡ್ತಾ ಹೋಗೋದಲ್ಲ, ಹತ್ಕೊಂಡು ಹೋಗ್ತಾ ಇರೋದೇ ಜೀವನ ಆಗ್ತಾ ಹೋಗುತ್ತೆ. ಬಿಡ್ತಾ ಹೋದರೆ ಏನೂ ಇಲ್ಲಲ್ಲ, ಬಿಟ್ಟು ಹೋಗೋದಿದ್ದೇ ಇರುತ್ತೆ ಜೀವನ ಆದಮೇಲೆ. ಆದರೆ ಇದ್ದಾಗ ಅದು ಏನೋ ಒಂದು ಹೇಳ್ತಾರಲ್ಲ, ಇದ್ದಾಗ ಅಂದರೆ ಈಗ ಒಂದು ಹೆಣಕ್ಕೆ ಶೃಂಗಾರ ಮಾಡ್ತಾರೆ, ಆದರೆ ಬದುಕಿಗೆ ಶೃಂಗಾರ ಮಾಡಬೇಕಾಗಿರೋದು. ಹೆಣಕ್ಕೆ ಶೃಂಗಾರ ಮಾಡೋದು ಬೇಕಾಗಿಲ್ಲ, ಬದುಕನ್ನು ಶೃಂಗಾರ ಆಗಿ ಮಾಡೋದು ಉತ್ತಮ ಇರುತ್ತೆ. ಈಗ ಎಲ್ಲರೂ ದೇಹ ತ್ಯಜಿಸಿದ ಮೇಲೆ ಆ ದೇಹಕ್ಕೆ ಶೃಂಗಾರ ಮಾಡಕ್ಕೆ ಹೋಗ್ತಿರ್ತಾರೆ. ಆದರೆ ಇದ್ದಾಗನೇ ಶೃಂಗಾರ ಮಾಡಬೇಕು. ಇದ್ದಾಗನೇ ಅವರು ಸತ್ತ ಮೇಲೆ ಹೊಗಳೋದಕ್ಕಿಂತ ಇದ್ದಾಗನೇ ಅವ್ರ ಬಗ್ಗೆ ಮಾತಾಡೋದು, ಅವ್ರ ಬಗ್ಗೆ ಒಂದೆರಡು ಒಳ್ಳೇದು ಹೇಳೋದು, ಅದನ್ನು ಮಾಡೋದೇ ಜೀವನ ಇರುತ್ತೆ. ಈಗ ಎಷ್ಟೋ ಸರಿ ಹೇಳ್ತಾರೆ ಸತ್ತ ಮೇಲೆ ದೇವ್ರ ಮಗ ಆಗಿರ್ತಾನೆ, ಆದ್ರೂ ನಾವು ಇದ್ದಾಗನೇ ಅವ್ರ ಬಗ್ಗೆ ಹೇಳಬೇಕಾಗುತ್ತೆ. ಈಗ ನಮ್ಮ ಮನೆಯಲ್ಲಿರೋರು ಅಷ್ಟರು ಈಗ ಇವರೊಂದು ಕೆಲಸ ನೋಡ್ಕೊಂಡು ಹೋಗ್ತಾರೆ, ಮನೆ ನೋಡ್ಕೊಂಡು ಹೋಗ್ತಾರೆ, ವ್ಯವಸಾಯ ಮಾಡ್ಕೊಂಡು ಹೋಗ್ತಾರೆ. ಅದು ಅವರು ಕಸುಬಿರ್ಬೋದು, ಆದರೆ ಕೈ ಮೀರಿ ಕೆಲಸ ಮಾಡ್ತಿರ್ತಾರೆ ಅವರು. ಅವರು ಎಷ್ಟೋ ಸರಿ ತಮ್ಮ ಆಸೆಗಳನ್ನು ಅದಿಮಿಟ್ಕೊಂಡು ಬದುಕ್ತಾ ಹೋಗ್ತಿರ್ತಾರೆ. ಅವ್ರು ದೊಡ್ಡರಿದ್ದಾರೆ ಮಾಡಲಿ, ಅವರು ಈಗ ಅಂದರೆ ಬದುಕಂದರೆ ಅಡ್ಜಸ್ಟ್ಮೆಂಟ್ ಆಗಿ ಹೋಗೋದೇ ಬದುಕು ಅಂತ. ಒಂದು ಅಂದರೆ ವಿಜೃಂಭಿಸ್ಬೇಕಂದ್ರೆ ಎಲ್ಲದಕ್ಕೂ ಒಂದೊಂದಿಷ್ಟು ಬೆಂಕಿಗೆ ಒಂದು ಕಟ್ಟಿಗೆ ಹಾಕಿದ್ರೇ ವಿಜೃಂಭಿಸ್ಲಿಕ್ಕೆ ಆಗ್ತಾ ಹೋಗ್ತದೆ. ಒಂದು ಉರಿ ದೊಡ್ಡದಾಗಬೇಕಂದ್ರೂ ಹೇಗೆ ಸಣ್ಣ ಸಣ್ಣ ಸ್ವಲ್ಪ ಕೂಡಿನೇ ಜಾಸ್ತಿ ಆಗುತ್ತೆ, ಅದೇ ಥರನೇ ಈಗ ಒಂದು ಮನೆ ಕಟ್ಟಬೇಕಂದ್ರೆ ಒಂದೊಂದು ಇಟ್ಟಂಗಿನೂ ಬೇಕಾಗುತ್ತೆ. ಅದೇ ಥರ ನೀವು ವ್ಯವಸಾಯಕ್ಕೆ ಒಂದೊಂದು ಡಿಪಾರ್ಟ್ಮೆಂಟು ಎಲ್ಲನೂ ಮಾಡ್ಕೊಂಡು ಹೋಗ್ತಾನೆ ಇದ್ದಾರೆ ಅವರು. ಈಗ ನಾನು ಈಗ ಹಾವೇರಿಯಲ್ಲಿದ್ರೂ ಇವರು ಮಾಡ್ಕೊಂಡು ಹೋಗೋದೇ ದೊಡ್ಡದಿದೆ ಸರ್. ಬಟ್ ಯಾವಾಗಲೂ ಕೇಳ್ತಾನೆ ಇರ್ತೀವಿ, ಹೊರಗಿನ ಹೆಣ್ಮಕ್ಳನ್ನ ಕರ್ಕೊಂಡ್ಬರುವಾಗ ಒಂದಿಷ್ಟು ಚರ್ಚೆಗಳು ನಡೆಯುತ್ತೆ, ನಮ್ಮ ಮನೆಗೆ ಸೆಟ್ ಆಗ್ತಾ ಇಲ್ಲೋ. ಇದನ್ನು ಹೇಗೆ ತಿಳಿಸಿ ಹೇಳ್ತೀರಾ ನೀವು ಅವ್ರಿಗೆ? ಹೊಸದಾಗಿ ಬರೋರಿಗೆ ರೀತಿ ರಿವಾಜ್ಗಳು ಹೆಂಗಿದೆ, ನಾವು ಅಣ್ಣ ತಮ್ಮಗಳು ಬದುಕಿದ್ದು ಹೀಗೆ? ನಾನು ಹೇಳಬೇಕಂದ್ರೆ ಸರ್, ಅವ್ರಿಗೆ ಯಾರು ನಮ್ಮ ಮನೆಯಲ್ಲಿ ಯಾರು ಅವ್ರವ್ರಿಗೆ ಹೇಗೆ ಅರ್ಥ ಆಗುತ್ತೆ ಅದು ಅವ್ರಿಗೆ ಅರ್ಥ ಆಗಲಿ ಅಂತಲೇ ನಾನು ಇದು ಮಾಡಿದ್ದೀನಿ. ಆದರೆ ಇಲ್ಲಿದ್ದಾಗೆಲ್ಲ ಅಡ್ಜಸ್ಟ್ ಆಗಿರೋದು ಉತ್ತಮ ಅಂತಲೇ ಹೇಳಿರ್ತೀನಿ. ಆದರೆ ಅವ್ರವ್ರಿಗೆ ಯಾರು ಅವ್ರಿಗೆ ಹೇಗೆ ಬರುತ್ತೋ ಆ ಥರನೇ ಅವರು ಆಸ್ವಾದಿಸ್ತಾ ಹೋಗ್ಬೇಕಂತ ನಂದು. ಅವ್ರು ಹಿಂಗಿದಾರೆ ಅಂತ ನಾನು ಯಾವತ್ತೂ ಹೇಳಕ್ಕೆ ಹೋಗ್ಬೋದು. ಹೇರಿಕೆನೂ ಆಗಲ್ಲ. ಅದು ಏನಂತಾರೆ, ಪ್ರೀತಿನ ಹತ್ತಿಗೆ ಹಿಡಿಲಿಕ್ಕೆ ಹೋಗ್ಬಾರ್ದು. ಅವರಿಗೆ ಸ್ವತಂತ್ರ ಎಷ್ಟು ಕೊಡ್ತೀವಿ ಅವರು ಅಷ್ಟು ಖುಷಿಯಾಗಿರ್ಲಿಕ್ಕೆ ಸಾಧ್ಯ ಆಗುತ್ತೆ. ಅವರು ನಮಗೆ ಅಷ್ಟೇ ಸ್ವತಂತ್ರ ಕೊಡ್ತಾ ಹೋಗ್ತಾರೆ. ಅದನ್ನು ನಾವು ಹತ್ತಿಗೆ ಹಿಡಿತಾ ಹೋದರೆ ಕೈಯಿಂದ ಎಲ್ಲನೂ ಜಾರಿ ಹೋಗೇ ಬಿಡುತ್ತೆ. ಅದು ಬಗ್ಸಿ ಅಗಲ ಮಾಡಿ ಹಿಡಿದ್ರೆ ಇನ್ನೂ ಜಾಸ್ತಿ ಸಿಗ್ತಾ ಹೋಗುತ್ತೆ. ಕೈಯಲ್ಲಿ ಹತ್ತಿಗೆ ಹಿಡಿತಾ ಹೋದ್ರೆ ಅಷ್ಟೊಂದು ಬೆರಳು ಸಂದಿಯಲ್ಲಿ ಹಾಸಿ ಹೋಗ್ಬಿಡುತ್ತೆ. ಅದಕ್ಕೆ ಸ್ವತಂತ್ರ ಕೊಟ್ಟೇ ಬದುಕೆಂದು ಹೋಗೋದು ಖುಷಿಯಾಗಿರುತ್ತೆ. ಯಾವಾಗಲೂ ಈ ಇತ್ತಿತ್ತಲಾಗಿ ನಾವು ವಾತಾವರಣ ನೋಡ್ತಿರುವಂಥದ್ದು, ಸ್ವಸ್ಥರು ಬಂದರೆ ಕೆಟ್ಟು ಹೋಗ್ಬಿಡುತ್ತೆ, ಸಣ್ಣ ಸಣ್ಣದು ಒದ್ದಾಟ ಗುದ್ದಾಟಗಳು ನಡುವೆನೇ ಬದುಕು ಹರಿದು ಹೋಗ್ಬಿಡ್ತಾರೆ. ಈಗ ಬೇಕಾದಷ್ಟು ಪ್ರಸಂಗಗಳು ನೋಡ್ತೀವಿ. ಗಂಡ ಹೆಂಡತಿ 1 ವರ್ಷ ಬದುಕಲ್ಲ, ಅಲ್ಲೇ ಡೈವರ್ಸ್ ಸ್ಥಿತಿ ಬಂದು ಕೂತ್ಕೊಂಡ್ಬಿಡ್ತಾರೆ. ಅಥವಾ ಅವ್ರಿಗೆ ಹಿಂದೆ ಹೇಳೋರಿಲ್ವಾ, ಕಳ್ಕೊಂಡ್ಬಿಟ್ರ, ಏನಾಯ್ತು ಗೊತ್ತಿಲ್ಲ, ಅದಕ್ಕೆ ಹಂಗೆ ಆಗುತ್ತೆ ಅಂತೀವಿ. ಮನೇಲಿ ಹಿರಿಯರಿದ್ರೆ ಆದಷ್ಟು ಕಡಿಮೆ ಅನ್ಸುತ್ತೆ ಆ ಥರ ಆಗೋದು. ಸ್ವಲ್ಪ ಬುದ್ಧಿ ಹೇಳೋರು ಇರಬೇಕು. ಇವಾಗೆಲ್ಲ ನ್ಯೂಕ್ಲಿಯರ್ ಫ್ಯಾಮಿಲೀಸ್ ಆಗಿಬಿಟ್ಟು ಏನೋ ಎಲ್ಲರಿಗೂ ಸ್ವಾತಂತ್ರ್ಯ ಬೇಕು ಅನ್ನೋ ಇದರಲ್ಲಿ ಸ್ವೇಚ್ಛೆ ಭಾಳ ಆಗಿಬಿಟ್ಟಿದೆ. ಹಾಗಾಗಿ ಆ ಮನೋಭಾವ ಬರುತ್ತೆ. ಹೊಂದಾಣಿಕೆಯಲ್ಲೇ ಜೀವನ ಇದೆ ಅಂತ ಅವ್ರು ಕಂಡ್ಕೋಬೇಕು ಅನಿಸುತ್ತೆ. ಹೊಂದಾಣಿಕೆ ಬಹಳ ಆಶ್ಚರ್ಯ ಆಗುತ್ತೆ ನೋಡಿ. ಇವತ್ತು ಕೂಡ ಅವ್ರ ತಮ್ಮಂದರು ವಯಸ್ಸಾಗಿದೆ, ಅವ್ರಿಗೂ ಇದು ಬಂದಿದೆ. ಇವತ್ತು ಅಣ್ಣ ಅಂತಾರೆ, ನಮ್ಮ ಅಣ್ಣ ಹೇಳ್ಬೇಕು, ಅದೇ ಅದರಿಂದಾನೇ ನಾನು ಕಲ್ತಿದ್ದು. ಬಹಳ ನಮಗೆ ಕಣ್ಣಾರೆ ನೋಡಿದಾಗ ಅರ್ಥ ಆಗ್ತದೆ. ಮೋಸ್ಟ್ಲಿ ಬೇರೆದವ್ರು ನೋಡ್ತಿರೋರಿಗೆ ವ್ಯತಿರೇಕ ಅನಿಸ್ತಿರ್ಬೋದು ಅವ್ರಿಗೆ. ಅಂದ್ರೆ ತಾಯಿ ಬೇರು ಆಗಿತ್ತು ಅನ್ಸುತ್ತೆ. ಅದು ಈ ಕಣ್ಣಿಗೆ ಕಾಣ್ತಾ ಇಲ್ಲ ನಮ್ಗೆ. ಬಟ್ ಅವ್ರ ಆ ತಾಯಿ ಆ ರೀತಿ ಅವ್ರನ್ನ ಬೆಳೆಸಿದ್ದಿದೆ.
ಆಮೇಲೆ ಸೊ ಅವ್ರಿಗೆ ಎಲ್ಲಿ ಹೆಣ್ಣು ಗಟ್ಟಿಯಾಗಿ ನಿಲ್ಲುತ್ತೋ ಆ ಸಂಸಾರ ಗಟ್ಟಿ ಇರ್ತದೆ. ಇದನ್ನ ನೋಡಿ ಕಲಿಯೋದು ನಾವೆಲ್ಲ ಅಷ್ಟೇ. ಅಂದ್ರೆ ಅಣ್ಣ ಹೇಳಿದ್ ಕೇಳ್ಕೊಂಡು ಹೋಗ್ಬೇಕು ಅಂದ್ರೆ ಪಾಂಡವರ ತರ. ಈಗ ಕುಂತಿನೂ ಅದೇ ಅಲ್ವಾ ಹೇಳಿದ್ದು ಧರ್ಮರಾಯನ್ಗೆ, ನೀನು ಅಣ್ಣ ಹೇಳಿದ್ ನೀನ್ ಕೇಳ್ಬೇಕು ಅಂತ ಉಳ್ದವ್ರಿಗೆ ಹೇಳಿದ್ದು, ಅವರಿಗೆ ತಂದೆ ತರ ನೀನು 4 ಜನಕ್ಕೆ ಇರ್ಬೇಕಪ್ಪ ಅಂತ. ಸೊ ಇಲ್ಲೂ ಅದೇ ಸೇಮ್. ಹಾಗಾಗಿ ಆ ಹೆಣ್ಣು ಗಟ್ಟಿಯಾಗಿ ನಿಂತು ಅವ್ರ ಮನ್ಸಲ್ಲಿ ಅದನ್ನ ಬಿತ್ತಿದ್ದಕ್ಕೆ ಇವತ್ತು ಬೆಳೆ ನೋಡ್ತಾ ಇದ್ದೀವಿ. ಅದ್ರಲ್ಲಿ ನಾವು ಖುಷಿಯಾಗಿದ್ದೀವಿ. ಬಟ್ ನನಗೆ ನಿಮ್ಮನ್ನ ಈ ಪ್ರಶ್ನೆ ಅಮ್ಮನ ಬಗ್ಗೆ ನೀವು ಹೇಳೋದಾದ್ರೆ ನಿಮ್ಗೆ ಇಷ್ಟು ಸಂಸ್ಕೃತಿ ಇದನ್ನೆಲ್ಲ ಹೇಳ್ಕೊಟ್ಟಿದ್ದು ಹೇಗೆ ಸಾಧ್ಯ ಅಥವಾ ನೀವು ನನ್ನಲ್ಲ, ನಾ ಎಲ್ಲದು ಬಂತು. ಆ ತಾಯಿನೂ ತುಂಬ ಹೇಳ್ಕೊಟ್ರು. ಅಂದರೆ ನಾನು ಬೆಳೆದಿದ್ದು ಹಾಸ್ಟೆಲಲ್ಲೇ ಜಾಸ್ತಿ, ಮನೆಯವ್ರ ಸುತ್ತಮುತ್ತ ಬೆಳೆದಿದ್ದಿಲ್ಲೇ ಇಲ್ಲ. ಅಂದರೆ ನಮ್ಮದು ಒಂದು ಹಳ್ಳಿ. ನನ್ನ ಮಗಳು ಓದಬೇಕು ಅಂತ ಹಾಸ್ಟೆಲ್ಗೇನೆ ಬಿಟ್ಟರು ನಮ್ಮಮ್ಮ. ಓದಬೇಕು ಅದೊಂದೇ ಬಿತ್ತಿದ್ದು ತಲೆಯಲ್ಲಿ, ಓದು 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 ಅಷ್ಟೇ. ಓದಿ ಸ್ವಂತ ಕಾಲ ಮೇಲೆ, ಹೆಣ್ಮಕ್ಳು ಸ್ವಂತ ಕಾಲ ಮೇಲೆ ದುಡ್ಕೊಂಡು ನಿಲ್ಲಬೇಕು ಅನ್ನೋದು ಅವರಿಗಿತ್ತು. ಸೊ ಅದನ್ನು ಬಿಟ್ಟರೆ ನಾನು ಏನು ಬೇರೆ ಜಾಸ್ತಿ ಕಲ್ತಿದ್ದಿಲ್ಲ ಸರ್, ಟು ಬಿ ಫ್ರ್ಯಾಂಕ್. ಇಲ್ಲಿ ಬಂದೆ ಬದುಕು, ಹೊಂದಾಣಿಕೆ ಎಲ್ಲ ಕಲ್ತಿದ್ದು ನನ್ನ ಜೀವನದಲ್ಲಿ. ಸೊ ಕಲಿಯೋಕೆ ದೇರ್ ಇಸ್ ನೋ ಏಜ್ ಲಿಮಿಟ್ ಅಂತಾರಲ್ಲ, ಹಾಗೆ ಯಾವ ಏಜಲ್ಲಿ ಏನನ್ನು ಕಲಿತೀವಿ ಹೇಳೋಕ್ಕಾಗಲ್ಲ. ಸೊ ಸಣ್ಣದ್ರಿಂದ ಏನು ಬಂದಿದ್ದಲ್ಲ ನನಗೆ. ಇಲ್ಲಿ ಬಂದಮೇಲೆ ಆಮೇಲೆ ನಮ್ಮ ಅಜ್ಜಿನೂ ಅಷ್ಟೇ, ಅಜ್ಜಿ ಕಾಂಟ್ರಿಬ್ಯೂಷನ್ ಇದೆ. ಅವರು ತುಂಬ ಹೇಳ್ತಾ ಇದ್ರು. ಬಟ್ ಅವಾಗ ಅದು ದೊಡ್ಡದು ಅನಿಸ್ಲಿಲ್ಲ. ಈಗ ತಿರುಗಿ ನೋಡಿದರೆ ಅವೆಲ್ಲ ತಂದೆ ನೋಡು ಕಲ್ತಿದ್ದಿದೆ ತುಂಬ. ಆಮೇಲೆ ಅಲ್ಲಿ ಶಾಲೆ ಕಲಿಸಿದ್ದು ತುಂಬ, ಅಲ್ಲಿ ಟೀಚರ್ಸು. ಅವಾಗ ಶಿಕ್ಷಣ ತಕ್ಕ ಮಟ್ಟಿಗೆ ಚೆನ್ನಾಗಿತ್ತು. ಇವಾಗ ಸ್ವಲ್ಪ ಇನ್ನೂ ಅಂದರೆ ಅಂತಾರಲ್ಲ, 100ರ ಕಾತರಕ್ಕೆ 10 ದಕ್ಕತ್ತೆ, 10ರ ಕಾತರತೆಗೆ 1 ದಕ್ಕತ್ತೆ. ಈಗ ಒಂದನ್ನೇ ಇಟ್ಕೊಂಡಿದ್ದೀವಿ, ಬೇರೆ ಏನು ಯೋಚಿಸ್ತಾನೆ ಇಲ್ಲ. ಬರೀ ಅಂಕ, ಒಳ್ಳೆ ಮಾರ್ಕ್ಸು, ಮೌಲ್ಯಮಾಪನ ಅಷ್ಟೇ. ಸೊ ಏನು ದಕ್ಕತ್ತೆ ನಮಗೆ ಹೇಳಿ? ಬೇರೆ ಏನು ಯೋಚಿಸ್ತಾನೆ ಇಲ್ಲ ನಾವು. ಸೊ ನಾನು ಅದೇ ಥರ ಬೆಳೆದು ಬಂದವಳು. ಈಗ ರಿಟ್ರೋಸ್ಪೆಕ್ಟಾಗಿ ಯೋಚನೆ ಮಾಡಿದಾಗ ದಟ್ ವಾಸ್ ರಾಂಗ್ ಅಂತ ಅನಿಸುತ್ತೆ. ಸೊ ಮಕ್ಕಳಲ್ಲಿ ಅದು ಬೇಡ. ನಾನು ಐ ಆಮ್ ಬ್ಲೆಸ್ಡ್, ನನ್ನ ಮಕ್ಕಳಿಗೆ ಒಳ್ಳೆ ಕುಟುಂಬ ಸಿಕ್ಕಿದೆ. ನೀವೇನು ಹೇಳ್ತೀರಿ ಸರ್ ಮನೆಯವ್ರ ಬಗ್ಗೆ? ಇಲ್ಲ ಸರ್, ಅವರನ್ನು ನೋಡಿ ಅವರಲ್ಲಿರೋ ಅಂದರೆ ಒಳ್ಳೆತನ ನೋಡಿನೇ ನಾನು ಹ್ಞೂ ಅಂದಿದ್ದು, ಬೇರೆ ಏನೂ ಇಲ್ಲ. ಅವ್ರಿಗೆ ಹೇಳಿದ್ದು ನಾನು ಓದಿರೋದು ಒಂದೇ ಇದೆ, ಬಿಟ್ಟರೆ ಏನಿಲ್ಲ. ನಿನಗೆ ನೋಡಿ ಇಷ್ಟ ಆಗಿ ಮದುವೆ ಆಗೋದಾದ್ರೆ ಆಗಿ ಅಂತಲೇ ಹೇಳಿದ್ದು ಅವರು. ಅಂದರೆ ಮೊದಲಿಗೆ ನಾನೊಬ್ಬನೇ ನೋಡೋಕೆ ಇದ್ದು, ಇನ್ನೊಬ್ಬ ನಮ್ಮ ತಮ್ಮ ಸಣ್ಣವನಿದ್ದ 7ನೇ ಕ್ಲಾಸ್, ಅವ್ನು ಕರ್ಕೊಂಡು ಹೋಗಿದ್ದೆ ಅಷ್ಟೇ ನೋಡಲಿಕ್ಕೆ, ಫಸ್ಟ್ ಟೈಮ್ ನೋಡಲಿಕ್ಕೆ. ಅವತ್ತೆ ಒಂದು ತಾಸು ಕೂತ್ಕೊಂಡು ಮಾತಾಡಿದಾಗ ಅವ್ರ ಕಡೆದು ಹೇಳಿದರು ಅವ್ರದ್ದು ಏನಂತ. ಅಷ್ಟು ನಾನೇ ಇನ್ನೂ 2 ದಿವಸ ಲೇಟಾಗಿ ಹೇಳಿದ್ದು. ಆದರೆ ಅವರಲ್ಲಿರೋ ಒಳ್ಳೆತನ ಮತ್ತು ಮುಗ್ಧತೆ ನೋಡೇನೆ ನಾನು ಹ್ಞೂ ಅಂತ ಹೇಳಿದ್ದು. ಎಷ್ಟು ಚೆಂದ ಕನ್ನಡ ಮಾತಾಡ್ತಿರಲ್ಲ, ಹೆಂಗಿದು ಪ್ರೀತಿ ಕನ್ನಡದ ಮೇಲೆ? ಈ ನೆಲದ ಋಣ ಇರುತ್ತಲ್ಲ ಸರ್, ಕನ್ನಡದ ಋಣ ತೀರಿಸ್ಬೇಕಲ್ಲ. ಎಷ್ಟು ಶುದ್ಧವಾಗಿ ಕನ್ನಡ ಮಾತಾಡ್ತೀರಿ. ಮೋಸ್ಟ್ಲಿ ನಿಮ್ಮನ್ನ ನೋಡಿ ಎದಕ್ಕೆ ಖುಷಿ ಆಗುತ್ತೆ, ನಿಮ್ಮ ಹತ್ರ ಪೇಷಂಟ್ ಬರೋರು ಕೂಡ ಈ ಪರಿಣಾಮ ಅವ್ರಿಗೆ ಆಗುತ್ತೆ. ಯಾಕಂದ್ರೆ ನೀವು ದುಡ್ಡು ಮಾಡಕ್ ಗೊತ್ತಿಲ್ಲ ಅಂತ ನನಗಾದ್ರೂ ಗೊತ್ತು. ಇವತ್ತು ಹಾಸ್ಪಿಟಲ್ಸ್ ಅಂದ್ರೆ ಹಂಗೆ ಆಗ್ಬಿಟ್ಟಿದೆ. ತುಂಬ ಒಳಗಡೆ ಹೋಗೋಕ್ಕೆ ಭಯ ಆಗುತ್ತೆ. ಅಯ್ಯೋ ಹಾಸ್ಪಿಟ್ಲ್, ಅದು ಪ್ರೈವೇಟ್ ಹಾಸ್ಪಿಟ್ಲ್ ಅಂದ್ರೆ ಬೇಡಪ್ಪ ಅಂತ. ಬಟ್ ನಿಮ್ಮ ವಿಷಯಕ್ಕೆ ಬಂದರೆ ನಾನೇ ಹಾಗೆ ಅನ್ಸುತ್ತೆ ನನಗೆ. ಪೇಷಂಟ್ಗಳನ್ನ ಭಾಳ ಆರಾಮಾಗಿ ನೋಡ್ತೀರಿ, ಭಾಳ ಆರಾಮಾಗಿ. ಮೋಸ್ಟ್ಲಿ ನೀವು ಕೊಡೋ ಟ್ರೀಟ್ಮೆಂಟ್ಗಿಂತ ನಿಮ್ಮ ಮಾತಿಗೆ ಆರಾಮಾಗ್ಬಿಡ್ತಾರ ಅಂತ. ಅಂದರೆ ಅದು ಅವ್ರವ್ರ ಭಾವಕ್ಕೆ ಬಿಟ್ಟದ್ದು ಸರ್. ಆದರೆ ನಮ್ಮ ಕೆಲಸ ನಾವು ನೋಡಿ ಕಳಿಸೋದು ಏನಿದೆ ಅದು ಮಾಡೋದು, ರಿಸಲ್ಟ್ ಎಲ್ಲ ಅವ್ರವ್ರಿಗೇನೆ. ನಮ್ಮ ಕಡೆಯಿಂದ ಏನಿರುತ್ತೆ ಅದು ಕರ್ಮ, ಅದನ್ನ ಸರಿ ಕರ್ಮ ಮಾಡೇ ಕಳಿಸ್ಬಿಡೋದು. ಮುಂದೆ ಏನಾದರೂ ಇರಲಿ, ಅದು ಬರಲಿ ಬಿಡಲಿ ಬೇರೆ ವಿಚಾರ. ಇವತ್ತು ಬಂದ ದಿವಸ ಅವ್ರಿಗೆ ಏನು ತೊಂದರೆ ಇದೆ, ಇದಕ್ಕೆ ಏನು ಬೇಕು ಅದು ಕೊಟ್ಟು ಕಳಿಸೋದು. ಇವತ್ತಿಗಾದ್ರೂ ನಾವು ಟ್ರೀಟ್ಮೆಂಟ್ ಅವ್ರು ಬಂದಾಗ ಏನಿರುತ್ತೋ ಅದನ್ನ ಕೊಟ್ಟೆ ಕಳಿಸ್ತೀವಿ. ಅವ್ರು ನನ್ನ ಹತ್ರ ಬರಲಿ, ನನ್ನ ಹತ್ರನೇ ಆಪ್ರೇಷನ್ ಮಾಡಿಸ್ಕೊಳ್ಳಿ, ನಾವು ಅವ್ರ ಹತ್ರನೇ ಟ್ರೀಟ್ಮೆಂಟ್ ತೊಗೊಳ್ಳಿ, ಇಲ್ಲೇ ನಮ್ಮಲ್ಲೇ ಅಡ್ಮಿಟ್ ಆಗಲಿ ಅನ್ನೋದೇನು ಇಲ್ಲ ಸರ್. ಅವ್ರಿಗೆ ಏನು ಬೇಕು, ಅವತ್ತೇನು ಬೇಕು, ಅದಕ್ಕೇನು ಬೇಕು, ಮುಂದೆ ಆಗಲಿಲ್ದಂಗೆ ಏನು ಮಾಡ್ಬೇಕು ಅನ್ನೋದನ್ನು ಹೇಳ್ಕೊಡ್ತೀವಿ. ಹೊರತು ಇದೇ ಥರ ದುಡ್ಡು ಬರಲಿ ಅಂತ ಹೇಳ್ಬಿಟ್ಟು ಅಷ್ಟೇ ಮಾಡಿ ಕಳಿಸೋವಂಥದ್ದು ಏನಿಲ್ಲ ಸರ್. ಅವರಿಗೆ ಒಳ್ಳೇದಾಗಲಿ, ಅವ್ರ ಮನೆತನಕ್ಕೆ ಒಳ್ಳೇದಾಗಲಿ ಅಂತ ಹೇಳಿ ಕಳಿಸೋದೇ ಇದ್ದೇ ಇರುತ್ತೆ.
ಬರೀ ಅವ್ರನ್ನ ಮಾತಾಡ್ಸಿದ್ರೆ ನಾನು ನೆಕ್ಸ್ಟ್ ಟೈಮ್ ನಾನು ಎಲ್ಲೋ ಒಂದು ದಾರಿಯಲ್ಲಿ ಹೋಗ್ತಾ ಇದ್ರು ನಾನು ಒಳ್ಳೇದು ಮಾಡಿದ್ರೆ ಅವ್ರಿಗೆ ಎಟ್ಲೀಸ್ಟ್ ಎದುರಿ ಬಂದಾಗ ನಾನು ನೋಡಿದ್ರೆ ಒಂದು ನಗುವಷ್ಟಾದ್ರೂ ನಂದೊಂದು ಕರ್ಮ ಉಳ್ಕೊಂಡಿರುತ್ತೆ. ಇಲ್ಲಾಂದ್ರೆ ನಾನು ದುಡ್ಡು ಕೊಟ್ಟು ಸುಮ್ಮನೆ ಅಷ್ಟೇ ಮಾಡಿ ಕಳಿಸಿದ್ರೆ ನನ್ನ ಬದುಕು ಉಳಿಯಲ್ಲ ಸರ್. ಅದು ನಮಗೂ ನೆಮ್ಮದಿ ತಂದು ಕೊಡುತ್ತೆ ಸರ್. ಈಗ ಕಾಯಿಲೆ ಶುರು ಆಗೋದೇ ಹಂಗೆ. ಈಗ ನನ್ನ ಯೋಚನೆ ಬೇರೆ, ನಾನು ಮಾಡ್ತಾ ಇರೋ ಕಾರ್ಯ ಬೇರೆ ಆದಾಗ ನಮ್ಮೊಳಗೆ ಕಾನ್ಫ್ಲಿಕ್ಟ್ ಶುರು ಆಗುತ್ತೆ ಫಸ್ಟ್ ಬೇಸಿಕಲಿ. ಈಗ ಒಳಗಡೆ ಎಲ್ರಿಗೂ ಪ್ರಜ್ಞೆ ಇರುತ್ತೆ, ಅಂದ್ರೆ ಒಂದು ಸಣ್ಣ ಮಗುಗೂ ಇರುತ್ತೆ. ಅದು ನೋಡಿ ಏನಾದರೂ ತಗೋಬೇಕಾದ್ರೆ ಆ ಕಡೆ ಈ ಕಡೆ ನೋಡುತ್ತೆ. ಸೊ ಅದು ಗೊತ್ತು ನಾನು ಮಾಡ್ತಿರೋದು ತಪ್ಪು ಅಂತ. ಸೊ ನಮ್ಮ ಸಂಸ್ಕೃತಿಲಿ ಪ್ರಜ್ಞೆ ಒಳಗೆ ಇದೆ, ಆದರೆ ನಾವೇನು ಮಾಡ್ತೀವಿ, ಹೊರ್ಗಡೆ ತಪ್ಪು ಮಾಡ್ತಿರ್ತೀವಿ. ಸೊ ಒಳಗಡೆ ಕಾನ್ಫ್ಲಿಕ್ಟ್ ಶುರು ಆಗುತ್ತೆ. ನಾನು ಮಾಡುವವನೊಬ್ಬನು, ಪ್ರಜ್ಞೆ ಇರುವವನೊಬ್ಬನು. ಸೊ ಅಲ್ಲಿ ಕಾನ್ಫ್ಲಿಕ್ಟ್ ಅದು ಇಬ್ಬರಿಗೂ ಜಾಸ್ತಿ ಡಿಸ್ಟೆನ್ಸ್ ಆಗ್ತಾ ಹೋದಂಗೆ ಕಾಯಿಲೆಗಳು ಶುರು ಆಗುತ್ತೆ. ಸೊ ಈಗ ಅಧರ್ಮ ದಾರಿಯಲ್ಲಿ ದುಡ್ಡು ಮಾಡ್ಬೋದು, ಎಲ್ಲ ತಗೋಬಹುದು, ಬಟ್ ಆ ಕಾನ್ಫ್ಲಿಕ್ಟ್ ಇರುತ್ತಲ್ಲ ಒಳಗೆ, ದಟ್ ವಿಲ್ ಲೀಡ್ ಅಸ್ ಟು ಮೆನಿ ಡಿಸಾರ್ಡರ್ಸ್, ಡಿಸೀಸಸ್. ಸೊ ಆಮೇಲೆ ಏನು ಜೀವನನೇ ಇರಲ್ಲ. ಸೊ ಬೇಸಿಕಲಿ ಎಲ್ಲ ಕಾಯಿಲೆ ಶುರು ಆಗೋದು ಅಲ್ಲೇ, ಒಳಗಡೆ ದ್ವಂದ್ವ ಇರಬಾರ್ದು. ಅಂದ್ರೆ ಕೈ ಮತ್ತೆ ಬಾಯಿಗೆ ಎರಡು ಒಂದೇ ತರನೇ ಇರ್ಬೇಕು. ಬಾಯಿಂದ ಹೇಳೋದು, ಕೈಯಿಂದ ಮಾಡೋದು ಎರಡು ಒಂದೇ ಇದ್ದಾಗ ಮನಸ್ಸಲ್ಲಿ ಯೋಚನೆ ಮಾಡೋದು ಅದು ಮೂರೂ ಸೇರಿದ್ರೆ ಯಾವ್ದು ಕಾಯಿಲೆ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಬರೋದಿಲ್ಲ. ಮನಸ್ಸಿನಲ್ಲಿ ಏನು ಯೋಚನೆ ಮಾಡ್ತೀನಿ, ಬಾಯಿಂದ ಅದೇ ಬರುತ್ತೆ. ಬಾಯಿಂದ ಏನ್ ಬರುತ್ತೆ, ಕೈಯಲ್ಲಿ ಮಾಡೋದು ಅದೇ ಇರುತ್ತೆ. ಹಂಗಿದ್ದಾಗ ಕಾಯಿಲೆಗಳು ಬರೋದು ಕಡಿಮೆನೇ ಆಗ್ಬಿಡುತ್ತೆ.